ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಈತಕ್ಕೆ ನಿನ್ನೆನೆ ಬಯಸಿದ ಹೃದಯ ಭಾಗ 10. ಅವನು ಹೇಳಿದ ಹಾಗೆ ಸರಿಯಾಗಿ 8:30ಕ್ಕೆ ಮನೆಯ ಬೆಲ್ ಸದ್ದಿಗೆ ಕೆಳಗೆ ಓಡಿ ಬಂದಳು. ಅವಳ ನಿರೀಕ್ಷೆಯಂತೆ ಅಲ್ಲಿ ನಿಂತದ್ದು ಸಮೃದ್ಧ್ ನಿತಿನ್. ಸಮೃದ್ಧ್ ಹಣೆಗೆ ಪಟ್ಟಿ ಕಟ್ಟಲಾಗಿದೆ. ಎಡಗಾಲು ಬಲಕೈಗೆ ಬ್ಯಾಂಡೇಜ್ ಮಾಡಲಾಗಿದೆ. ಮನೆಯ ಎಲ್ಲ ಸದಸ್ಯರು ನಿಂತಲ್ಲೇ ನಿಂತರೆ ಮನೆಯ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಶೇಖರಣೆ ಆಗುತ್ತಿತ್ತು. ಆದರೆ ವ್ಯಂಗ್ಯದ ನಗು ಮೂಡಿದ್ದು ಮಾತ್ರ ನಿತಿನ್ ಮೊಗದಲ್ಲೇ. ಸ್ಯಾಮ್, ಏನಾಯಿತು? ನಿತಿನ್, ಏನಾಯಿತು ಇವನಿಗೆ ಎಂದು ತಮ್ಮ ಆತಂಕ ವ್ಯಕ್ತಪಡಿಸಿದರು ಕಲ್ಪನಾ. ಅದೆಷ್ಟೇ ತಮಾಷೆ ಮಾಡಿದರೂ ಮನೆಯಲ್ಲಿ ಯಾರಿಗಾದರೂ ಸಹಿಸಲಾಗದು ಜೀವವದು. ಅಣ್ಣ, ಏನಾಯಿತು ನಿನಗೆ ಎಂದು ಅವನೆಡೆಗೆ ಕಣ್ಣಲ್ಲಿ ನೀರು ತುಂಬಿ ಓಡಿ ಬಂದಳು ಸಾನು. ಬ್ರೋ, ಏನಾಯಿತು? ಬೆಳಗ್ಗೆ ಚೆನ್ನಾಗೇ ಇದೆಯಲ್ಲ ಎಂದನು ಸಾರ್ಥಕ್. ದೊಡ್ಡಪಪ್ಪ, ನಿಂಗೆ ಯಾರು ಹೊಡಿದ್ರು ಎಂದು ಸಮೃದ್ಧ್ ಕೈ ನಿಧಾನವಾಗಿ ಮುಟ್ಟಿ, ನೋಯ್ತಿದ್ಯಾ ಎಂದನು ಆರವ್. 1 ನಿಮಿಷ, ಮೊದಲು ಅವಳನ್ನು ಒಳಗೆ ಬಿಡಿ ಎಂದು ಚೇರ್ ಕಡೆ ಕೈ ತೋರಿಸಿ ಕುಳಿತುಕೋ ಎಂದರು ನಾರಾಯಣ್. ಸಾಕೇತ್, ನಿತಿನ್ ಇಬ್ಬರೂ ಸೇರಿ ಅವನನ್ನು ಚೇರ್ ಮೇಲೆ ಕೂರಿಸಿದ್ರು. ಇತಿ, ಅವನಿಗೆ ಸ್ವಲ್ಪ ನೀರು ಕೊಡು, ಸುಧಾರಿಸಿಕೊಳ್ಳಲಿ ಎಂದರು ಶಿವಪ್ರಸಾದ್. ಅವರು ಹೇಳಿದೆ ಓಡಿ ಹೋಗಿ 1 ಗ್ಲಾಸ್ ನೀರು ತೆಗೆದುಕೊಂಡು ಬಂದಳು. ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನ ಕೈಗೆ ನೀರಿನ ಲೋಟ ಕೊಟ್ಟಳು. ಅಳಬೇಡ ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿದ. ತಲೆ ಕೆಳಗೆ ಹಾಕಿದಳು. ಹೇಳಪ್ಪ ನಿತಿನ್, ಹೇಗಾಯ್ತು ಇದೆಲ್ಲ ಎಂದರು ರಮೇಶ್. ಅದು ಅಂಕಲ್, ನಾನು ಇವನ ಬಳಿ ಏನೋ ವಿಚಾರ ಮಾತಾಡಬೇಕಿತ್ತು, ಅದಕ್ಕೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದೆ. ಇಬ್ಬರೂ ಮಾತಾಡ್ತಾ ಇದ್ವಿ. ಯಾರೋ ಒಂದಷ್ಟು ಜನ ರೋಡ್ ಮೇಲೆ ಜಗಳ ಆಡ್ತಿದ್ರು, ಬಿಡ್ಸೋಕ್ಕಂತ ಹೋದ್ವಿ. ಯಾವುದೋ ಲಾರಿ ಸಡನ್ನಾಗಿ ಸ್ಯಾಮ್ಗೆ ಗುದ್ಬಿಡ್ತು. ಏನಾಯಿತು ಅಂತಾನು ನೋಡದೆ ಹೋದ. ಆಮೇಲೆ ನಾನೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ. ನಿಮಗೆಲ್ಲ ವಿಷಯ ಗೊತ್ತಾದರೆ ಗಾಬರಿ ಆಗ್ತೀರಾ ಅಂತ ನಾನೇ ಹೇಳಲಿಲ್ಲ. ಸಾರಿ ಅಂಕಲ್, ನನ್ನಿಂದನೇ ಆಗಿದ್ದು ಎಂದು ಮೊಸಳೆ ಕಣ್ಣೀರು ಸುರಿಸಿದ. ಇರಲಿ ಬಿಡಪ್ಪ ನಿತಿನ್, ಯಾರಿಗೆ ಯಾವಾಗ ಏನಾಗಬೇಕು ಅಂತ ಇರುತ್ತೋ ಅದೇ ಆಗೋದು. ಕೆಟ್ಟವರಿಗೆ ಯಾವತ್ತಿದ್ದು ದೇವರು ಶಿಕ್ಷೆ ಕೊಡದೆ ಬಿಡಲ್ಲ, ಒಳ್ಳೆಯವರಿಗೆ ಪರೀಕ್ಷೆ ಮಾಡೋದು ಬಿಡಲ್ಲ ಎಂದು ಪರೋಕ್ಷವಾಗಿ ಮಾತಿನ ಚಾಟಿ ಬೀಸಿದರು ವಿನೋದ್. ಸರಿ ಡಾಕ್ಟರ್, ಏನಂದ್ರು? ಎಷ್ಟು ದಿನ ರೆಸ್ಟ್ ತಗೋಬೇಕಂತೆ ಎಂದರು ಲಕ್ಷ್ಮಿ ಕಣ್ಣೀರು ಮಡಿಯುತ್ತಾ. ಮಾಮ್, ಡೋಂಟ್ ಕ್ರೈ, ಏನೂ ಆಗಿಲ್ಲ, ಇನ್ನೊಂದು ವೀಕ್ ರೆಸ್ಟ್ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂದರು ಎಂದು ಕುಳಿತಲಿಂದ ಎದ್ದನು ಸಮೃದ್ಧ್. ಹೇಗೋ ಸುಮ್ಮನಿರಲಿ, ಯಾವತ್ತೂ ಇಲ್ಲದೆ ಇರೋ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಿದೆಯಾ ಎಂದು ಅವನನ್ನು ತಬ್ಬಿದರು ಲಕ್ಷ್ಮಿ. ಲಕ್ಷ್ಮಿ, ಅವನು ಮೊದಲು ರೆಸ್ಟ್ ಮಾಡಲಿ ಬಿಡು. ಸಮರ್ಥ್ ಅವನನ್ನು ಕರೆದುಕೊಂಡು ಹೋಗು. ಇತಿ, ಅವನಿಗೆ ಅಲ್ಲಿಗೆ ಊಟ ಕೊಡಮ್ಮ ಎಂದರು ಶಿವಪ್ರಸಾದ್. ಸಮರ್ಥ್ ಸಾಕೇತ್ ಇಬ್ಬರು ಸೇರಿ ಅವನನ್ನು ಕರೆದುಕೊಂಡು ಹೋದರು. ಇತಿ ಅವರಿಂದೆ ಊಟದ ತಟ್ಟೆ ಹಿಡಿದು ನಡೆದಳು. ಸಮರ್ಥ್, ಇದನ್ನು ನನಗೆ ಪರಚಿರೋ ಗಾಯಗಳಾಗಿವೆ ಎಂದನು ಸಮೃದ್ಧ್. ಅದು ಬ್ರೋ, ಅದು ಹೀಗೆ ಸಾನು ಜೊತೆ ಜಗಳ ಆಡಬೇಕಾದ್ರೆ ಪರಿಚಿದಾಳೆ ಕೋತಿ ಎಂದು ಬಾಯಿಗೆ ಬಂದ ಸುಳ್ಳು ಹೇಳಿ ಅಲ್ಲಿಂದ ಹಾರಿದ. ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನ ಬಳಿ ಹೋಗದೆ ದೂರವೇ ನಿಂತಿದ್ದ ಮಡದಿಯ ಕಣ್ಣಲ್ಲಿ ಬಳಿ ಕರೆದ. ನಿಧಾನವಾಗಿ ಬಂದವಳು ಅವನ ಬಳಿ ಕೂತು ತಲೆ ತಗ್ಗಿಸಿದಳು. ಅವಳ ಗಲ್ಲ ಹಿಡಿದು ಮೇಲೆತ್ತಿ, ಇಷ್ಟಕ್ಕೆಲ್ಲ ಆಳ್ತಾರಾ? ಏನೂ ಆಗಿಲ್ಲ ಅಲ್ವಾ? ನಾನೇನಾದರೂ ಸತ್ತೋಗಿದ್ದೀನ ಇವಾಗ ಎನ್ನುವ ಅವನ ಮಾತು ಪೂರ್ಣ ಆಗುವ ಮುನ್ನ ಅವನ ಬಾಯಿ ಮೇಲೆ ಬೆರಳಿಟ್ಟು ಅವನೆದೆಗೆ ಹೊರಗೆ ಬಿಕ್ಕಿಸತೊಡಗಿದಳು. ನನಗೆ ಅಂತ ಇರೋದು ನೀವೊಬ್ಬರೇ. ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನನ್ನ ಕೈಲಿ ಸಹಿಸಿಕೊಳ್ಳೋಕೆ ಶಕ್ತಿ ಇಲ್ಲ. ನಿಮಗೇನಾದರೂ ಆಗೋಕೆ ಮುಂಚೆ ನನ್ನ ಪ್ರಾಣ ಹೋಗಲಿ ಎಂದು ಇನ್ನಷ್ಟು ಅವನೆದೆಗೆ ಹೊರಗಿದಳು. ಕೈ ನೋವು ಎಂದು ಹೇಳಿದ ಮೇಲೆ, ಸಾರಿ ತುಂಬ ನೋವಾಯ್ತಾ ಎಂದು ಅವನಿಂದ ದೂರ ಸರಿದಳು. ನೀನು ನನ್ನಿಂದ ದೂರ ಹೋದರೆ ಈ ಮನಸ್ಸಿಗೆ ನೋವಾಗುತ್ತೆ ಎಂದರು. ಇಬ್ಬರೂ ಸ್ವಲ್ಪ ಹೊತ್ತು ಹಾಗೆ ಇದ್ರು. ಸ್ಯಾಮ್, ನಿನ್ನ ಟ್ಯಾಬ್ಲೆಟ್ ಅನ್ನೋ ರೂಮಿಗೆ ಬಂದ ನಿತಿನ್ ಅವ ಧ್ವನಿ ಕೇಳಿ ಅವನಿಂದ ದೂರ ಸರಿದು ಕುಳಿತಳು. ಟ್ಯಾಬ್ಲೆಟ್ ಕೊಟ್ಟು ಯಾವುದು ಯಾವ ಸಮಯಕ್ಕೆ ಕೊಡಬೇಕೆಂದು ತಿಳಿಸಿ ಅವನಿಂದ ದೂರ ಇದ್ದರೆ ಅವನಿಗೆ ಒಳ್ಳೆಯದು ಎನ್ನುತ್ತಾ ಅವಳನ್ನೇ ನೋಡುತ್ತಾ ಕಾಲರ ಮೇಲೆ ಮಾಡಿ ಅಲ್ಲಿಂದ ನಡೆದ. ಇತಿ ಹಸಿವು ಎಂಬ ಗಂಡನ ಮಾತಿಗೆ ಚಿಂತೆಯಿಂದ ಎದ್ದವಳು ಊಟದ ತಟ್ಟೆ ಹಿಡಿದು ಅವನಡೆಗೆ ನಡೆದಳು. ಅವನಿಗೆ ಚಿಕ್ಕ ಮಗುವಿನ ಹಾಗೆ ಊಟ ಮಾಡಿಸಿ ಬಾಯಿ ತೊಳೆಸಿ ಬಾತ್ರೂಮ್ಗೆ ಕಳುಹಿಸಿ ಹೊರಬಂದ ಮೇಲೆ ಅವನನ್ನು ಮಲಗಿಸಿ ಬೆಡ್ಶೀಟು ಹೊದಿಸಿ ಕೆಳ ನಡೆದಳು. ಊಟ ಮುಗಿಸಿ ಎಲ್ಲ ಮಹಿಳಾ ಮನೆಗಳು ಹರಟುತ್ತಿದ್ರು. ಅತ್ತಿಗೆ, ನಿನ್ನ ಸೊಸೆ ಕಾಲ್ಗುಣಾನೇ ಚೆನ್ನಾಗಿಲ್ಲ, ಬಂದು ಇನ್ನು 1 ವಾರ ಆಗಿಲ್ಲ, ಆಗಲೇ ಮಗಂಗೆ ಹೀಗಾಯಿತು. ಇದುವರೆಗೂ ಒಂದು ಸರಿನೂ ಸಮೃದ್ಧಿಗೆ ಆಕ್ಸಿಡೆಂಟ್ ಆಗಿರಲಿಲ್ಲ ಎಂದು ಸಂದರ್ಭ ಉಪಯೋಗಿಸಿಕೊಂಡರು ರೇಖಾ. ಛೇ ರೇಖಾ, ಎಂಥ ಮಾತು! ಅವನಿಗೆ ಆಕ್ಸಿಡೆಂಟ್ ಆಗೋಕ್ಕೂ ಅವಳಿಗೂ ಏನು ಸಂಬಂಧ? ಏನೋ ಆಕಸ್ಮಿಕ ಆಕೆ, ಹಾಗೂ ಅನಾಹುತ ಅಷ್ಟರಲ್ಲೇ ಮುಗಿದಿದೆ ಅಂತ ಖುಷಿಪಡು. ಅದ್ಬಿಟ್ಟು ಆ ಪಾಪದ ಹುಡುಗಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸರಿ ಇರಲ್ಲ ಎಂದು ಮಗಳಿಗೆ ಗದರಿದ್ರು ಶರಾವತಿ. ಅಯ್ಯೋ, ಇದ್ದದ್ದಂಗೆ ಹೇಳಿದರೆ ಬಂದು ಎದೆಗೋದ್ರಂತೆ ಎಂದು ಮತ್ತು ಕೊಂಕಾಡಿದರು ರೇಖಾ. ರೇಖಾ, ಸುಮ್ಮನಿರು ಎಂದು ತುಸು ಒರಟಾಗಿ ಹೇಳಿದರು ಲಕ್ಷ್ಮಿ. ಎಲ್ಲ ಅವಳನ್ನು ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ, ಮುಂದೆ ಒಂದಿನ ಗೊತ್ತಾಗುತ್ತೆ.
ಎಂದು ಬುಸುಗುಡುತ್ತಾ ಎದ್ದು ಹೋದರು ರೇಖಾ. ಊಟ ತಿನಿಸಿ ಬರುತ್ತಿದ್ದ ಇತಿಯ ಕಿವಿಗೆ ಬಿದ್ದವು ಇವಿಷ್ಟು ಮಾತುಗಳು. ನಿಧಾನವಾಗಿ ಬರುತ್ತಿದ್ದವಳ ಕಂಡು ಮೂತಿ ತಿರುವಿ ಹೋದರು ರೇಖಾ. ಮೆಲ್ಲನೆ ಅಡುಗೆ ಮನೆಗೆ ಬಂದವಳು ತಟ್ಟೆ ಇಟ್ಟು ಸುಮ್ಮನೆ ಮರಳುವಾಗ, ನೀನು ಊಟ ಮಾಡಲ್ವೇನಮ್ಮ ಎಂದರು ಕಲ್ಪನಾ. ಬೇಡ ಅತ್ತೆ, ಹಸಿವಿಲ್ಲ ಎಂದು ಹೊರಟವಳ ಕೈ ಹಿಡಿದು ಕೂರಿಸಿ ತಟ್ಟೆಗೆ ಅನ್ನ ಹಾಕಿಕೊಂಡು ಅವಳಿಗೆ ತಿನ್ನಿಸುತ್ತಾ, ಗಂಡನಿಗೇನೇ ಆದರೂ ಜೊತೆಗೆ ನಿಲ್ಲಬೇಕು, ಅದು ಬಿಟ್ಟು ಊಟ ಬಿಟ್ಟು ಕೂತ್ರೆ ಅವನಿಗೆ ಹುಷಾರಾಗುತ್ತಾ ಎಂದರು ಲಕ್ಷ್ಮಿ ಕಣ್ತುಂಬಿಕೊಂಡು. ಅವರನ್ನೇ ನೋಡುವಾಗ, ನೀನೊಬ್ಬಳು ಸೇಮ್ ಕಲ್ಪನಾ ಅತ್ತೆ ಥರಾನೇ, ಯಾವಾಗ ನೋಡಿದ್ರೂ ಕಣ್ಣಲ್ಲಿ ಜಲಪಾತ ಇಟ್ಕೊಂಡಿರ್ತೀರಾ ಎಂದು ರೇಗಿಸಿದಳು ಹರಣಿ. ಊಟ ಮುಗಿಸಿ ರೂಮಿಗೆ ಬಂದಾಗ ಪುಟ್ಟ ಮಗುವಿನ ಹಾಗೆ ಮಲಗಿದ್ದ ಗಂಡನ ಬಳಿ ಚೇರ್ನಲ್ಲಿ ಕುಳಿತು ಅವನ ತಲೆಗೆ ಸವರುತ್ತಾ ಸ್ವಗತ ಶುರು ಮಾಡಿದಳು. ನಾನೊಬ್ಳು ನತದೃಷ್ಟೆ ಸಮೃದ್ಧ, ನನ್ನ ಕಾಲ್ಗುಣನೇ ಸರಿಯಿಲ್ಲ. ಅಮ್ಮನ ಪ್ರೀತಿಲಿ ತೇಲ್ಬೇಕಾದವಳು ಚಿಕ್ಕಮ್ಮನ ಹಿಂಸೆಯಲ್ಲಿ ಬೆಳೆದೆ. ಅಪ್ಪನ ಹೆಗಲಲ್ಲಿ ಆಟ ಆಡಬೇಕಾದವಳು ಅಪ್ಪನ ಮುಖನೂ ನೋಡದೆ ಬೆಳೆದೆ. ಹೇಗೋ ನಿನ್ನ ಪ್ರೀತಿ ಸಿಕ್ತು ಅನ್ನೋ ಕಾಲಕ್ಕೆ ಅದನ್ನು ಕಳೆದುಕೊಂಡೆ. ಇನ್ನಿವಾಗ ಮತ್ತೆ ನಿನ್ನ ಪ್ರೀತಿ ಪಡೆಯೋ ಸಮಯದಲ್ಲಿ ಆ ನಿತಿನೊಬ್ಬ. ನಾನು ಯಾಕಾದರೂ ಬದುಕಿದ್ದೀನಿ ಸಮೃದ್ಧ. ಯಾಕೆ ನಿಮ್ಮ ಎದುರು ಎಲ್ಲ ಹೇಳ್ಕೊಂಡು ಜೋರಾಗಿ ಅಳಬೇಕು ಅಂತ ಆಸೆ. ಆದರೆ ನಿತಿನ್ ಅವತ್ತಿನ ಫುಟೇಜ್ ಇಟ್ಕೊಂಡು ಆಟ ಆಡಿಸ್ತಿದ್ದಾನೆ. ಇಶಿತಾ ಒಬ್ಬಳು ಸಿಗಲಿ, ಅವನನ್ನು ನನ್ನ ಜೀವದಿಂದ ದೂರ ಓಡಿಸ್ತೀನಿ ಎನ್ನುತ್ತಾ ಅವನ ಕೈ ಹಿಡಿದೆ ಮಲಗಿದಳು ಇತಿ. ಬೆಳಗಿನ ಜಾವ ಎದ್ದವನಿಗೆ ಕೈ ಭಾರ ಎನಿಸಲು ಕೈ ಮೇಲೆಯೇ ಮಲಗಿದ್ದಾಳೆ ಮುದ್ದು ಮಡದಿ. ಅವಳ ಹಾಲ್ಗಿನಿಯ ಮೇಲೆಯ ಕಲೆಗಳೇ ಹೇಳುತ್ತಿವೆ ರಾತ್ರಿಯೆಲ್ಲ ಅತ್ತಿರುವಳೆಂದು. ನಿಧಾನವಾಗಿ ಒಂದೇ ಕೈಯಿಂದ ಅವಳನ್ನು ತಪ್ಪಿ ಬೆಡ್ ಮೇಲೆ ಎಳೆದುಕೊಂಡು ಮತ್ತೆ ನಿದ್ದೆಗೆ ಜಾರಿದ. ಅಂದು ಅದ್ವಾನ್ ಸಹ ಓಡಿ ಬಂದಿದ್ದ ತನ್ನ ಗೆಳೆಯನ ನೋಡಲು. ಏನಾಯಿತು ಸ್ಯಾಮ್ ಎನ್ನುತ್ತಾ ಬಂದವ ಇತಿಯ ನೋಡಿ, ಹಾಯ್ ಸಿಸ್ಟರ್, ನಾನು ಅದ್ವಾನ್, ಸ್ಯಾಮ್ ಫ್ರೆಂಡ್ ಎಂದು ಪರಿಚಯಿಸಿಕೊಂಡ. ಅಂದು ಪೂರ್ತಿ ದಿನ ಅವನೊಟ್ಟಿಗೆ ಕಳೆದು ಮರಳಿದ್ದ ಅದ್ವಾನ್ 2 ದಿನ ಅವನ ಅತಿ ಕಾಳಜಿ ವಹಿಸಿ ಜೋಪಾನವಾಗಿ ನೋಡಿಕೊಂಡಳು. ಆಫೀಸ್ಗೆ ಸಹ ಹೋಗದೆ ಗಂಡನ ಸೇವೆಗೆ ಪಟ್ಟು ಹಿಡಿದಳು. ಆದರೆ ನಡುವೆ ನಿತಿನ್ ಪದೇ ಪದೇ ಕಾಲ್ ಮಾಡಿ, ನಿನ್ನನ್ನು ನೋಡಬೇಕು ಅಂತ ಆಫೀಸ್ ಸೇರಿದ್ರೆ ನೀನು ಮನೇಲೇ ಇದೆಯಾ ಎನ್ನುತ್ತಿದ್ದ. ಅವನಿಗೆ ಏನೊಂದು ಪ್ರತಿಕ್ರಿಯೆ ನೀಡದೆ ಕರೆ ತುಂಡರಿಸುತ್ತಿದ್ದಳು. ಅವಳು ಮಾನಸಿಕವಾಗಿ ನರಳುತ್ತಿದ್ದಳು. 3ನೇ ದಿನಕ್ಕೆ ಅವನ ಕಾಟ ತಾಳಲಾರದೆ ಅವನ ನಂಬರನ್ನೇ ಬ್ಲಾಕ್ ಲಿಸ್ಟ್ಗೆ ಸೇರಿಸಿಬಿಟ್ಟಿದ್ದಳು. 2 ದಿನ ನೋಡಿದ ನಿತಿನ್ 3ನೇ ದಿನಕ್ಕೆ ಅನ್ನೋನ್ ನಂಬರಿಂದ ಕರೆ ಮಾಡಿದ್ದ. ಅದಾಗಲೇ ಆಕ್ಸಿಡೆಂಟ್ ಆಗಿ ವಾರವೇ ಕಳೆದಿತ್ತು. ಸಮೃದ್ಧ ಮುಕ್ಕಾಲು ಭಾಗ ಗುಣವಾಗಿದ್ದ. ಆದರೆ ಇತಿಯ ಅದೃಷ್ಟ ಮತ್ತೊಮ್ಮೆ ಕೈಕೊಟ್ಟಿತ್ತು. ಅವಳು ಯಾವುದೋ ಕೆಲಸದಲ್ಲಿದ್ದಾಗ 3 ಬಾರಿ ರಿಂಗ್ ಆದ ಕಾರಣ 4ನೇ ಬಾರಿಗೆ ಕರೆ ಸ್ವೀಕರಿಸಿದ್ದು ಸಮೃದ್ಧ. ಏನಿತಿ ನೀನು, ನಾನು ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಿದ್ದೀನಿ, ನೀನು ನೋಡಿದ್ರೆ ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ನಿನಗೋಸ್ಕರ ಅಷ್ಟೆಲ್ಲ ಬಿಟ್ಟು ನಿನ್ನ ಆಫೀಸ್ ಸೇರಿದ್ರೆ ನೀನು ಆಫೀಸ್ ಬಿಟ್ಟು ಮನೆ ಸೇರ್ಕೊಂಡಿದೀಯಾ? ನಿನ್ನನ್ನು ನೋಡಬೇಕು ಅನ್ನಿಸ್ತಿದೆ. ನೀನೇ ಬರ್ತೀಯಾ ಇಲ್ಲ ನಾನು ಬರಲ್ಲ ಎಂದನು ನಿತಿನ್ ಈ ಕಡೆಯಿಂದ ಯಾರು ಕೇಳಿಸಿಕೊಳ್ಳುತ್ತಿರುವರೆಂಬ ಅರಿವಿಲ್ಲದೆ. ಅದನ್ನು ಕೇಳಿದ ತಕ್ಷಣ ಇತಿಯ ಫೋನ್ ಚೂರು ಚೂರಾಗಿ ನೆಲದ ಮೇಲೆ ಬಿದ್ದಿತ್ತು. ಮತ್ತೊಮ್ಮೆ ಸಮೃದ್ಧ ಜ್ವಾಲಾಮುಖಿಯಂತೆ ಸಿಡುವವನಿದ್ದ. ಹೀಗೆ ಆಗಿರಬಹುದೆಂಬ ಯಾವ ಊಹೆಯೂ ಇರದ ಇತಿ ಅವನಿಗೆ ಟೀ ಹಿಡಿದುಕೊಂಡು ಬಂದಳು. ಅವನ ಮುಖ ಕಾಣಲಿಲ್ಲ. ಸಮೃದ್ಧ, ನಿಮಗೆ ಇವಾಗ ಹುಷಾರಾಗಿದೆ ಅಲ್ವಾ? ನಾನು ನಾಳೆಯಿಂದ ಆಫೀಸ್ಗೆ ಹೋಗ್ತೀನಿ. ನೀವು 1 ವಾರ ಆದಮೇಲೆ ಬನ್ನಿ. ಇವಾಗಲೇ 1 ವಾರ ರಜೆ ಆಗಿದೆ ನಂದು. ನಾಳೆಯಿಂದ ಓವರ್ ಟೈಮ್ ಕೆಲಸ ಮಾಡ್ತೀನಿ ಎನ್ನುತ್ತಾ ಅವನ ಬಳಿ ಹೋಗಿ, ತಗೊಳ್ಳಿ ಟೀ ಎಂದಳು. ಅವಳ ಕೈಯಿಂದ ಟೀ ಕಪ್ ಚೂರು ಚೂರು. ಅವನ ಕೋಪಕ್ಕೆ ಬೆಚ್ಚಿ ಹಿಂದೆ ಸರಿದಳು. ಯಾವನೇ ಅವನು ಎಂದು ಅವಳ ಕೆನ್ನೆಗೆ ಬಾರಿಸಿದ. ಯಾರು ಎಂದು ಉಗುಳು ನುಂಗಿದಳು. ಯಾರು ಅಂದ್ರೆ ನಿನಗೋಸ್ಕರ ಎಲ್ಲ ಬಿಟ್ಟು ಆಫೀಸ್ ಸೇರಿದನಲ್ಲ ಅವನು ಎಂದು ಅವನ ಭುಜ ಬಲವಾಗಿ ಹಿಡಿದು. ನಿತಿನ್ ವಿಷಯ ಇವರಿಗೆ ಹೇಗೆ ತಿಳಿಯಿತು? ಏನಾದರೂ ಆಗಲಿ, ಅವನ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ ಎಂದುಕೊಳ್ಳುತ್ತಾ, ರೀ ಅದು ಅವನು ಎಂದು ಅಳುತ್ತಾ ಅವನಿಗೆ ಎದೆಗೆ ಬರಗಲು ಹೋದರೆ ಅವಳ ಕುತ್ತಿಗೆಗೆ ಕೈ ಹಾಕಿ, ಅವನು ಕಾಲ್ ಮಾಡಿದ್ದ. ಅವನ ನಂಬರ್ ಸಹ ಸೇವ್ ಮಾಡಿಲ್ಲ ಅಲ್ವಾ ನೀನು? ಸಿಕ್ಕಾಕೊಂಡ್ರೆ ಅಂತ ಭಯ ಅಲ್ವಾ ನಿನಗೆ? ಅವನು ನಿನ್ನ ನೋಡೋಕ್ಕಾಗಿ ಆಫೀಸ್ಗೆ ಬಂದಿದ್ದಾನೆ, ಮನೆಗೂ ಬರ್ತೀನಿ ಅಂತಿದ್ದಾನೆ. ಅಂದರೆ ಅದೆಷ್ಟು ಚೀಪ್ ಮಟ್ಟಕ್ಕೆ ಎಳೆದು ಬಿಟ್ಟಿದೀಯ ನೀನು, ಛೀ ಎಂದು ಅಸಹ್ಯದ ಮುಖ ಮಾಡಿದ. ಅವನ ಬಿಗಿ ಹಿಡಿತದಿಂದ ಉಸಿರಾಡಲು ಆಗದೆ ಕಣ್ಣನ್ನು ಮೇಲೆ ತೆಲಿಸುತ್ತಾ ಇದ್ದಳವಳು. ಅವನಿಂದ ಬಿಡಿಸಿಕೊಳ್ಳುವ ಸಣ್ಣ ಪ್ರಯತ್ನ ಸಹ ಮಾಡುತ್ತಿಲ್ಲ. ಜೋರಾಗಿ ಉಸಿರು ಬಿಟ್ಟಳು. ಇನ್ನೇನು ನನ್ನ ಕೊನೆ ಉಸಿರು ಎಂಬಂತೆ. ಆವಾಗಲೇ ಅವನಿಗೆ ತಿಳಿದಿದ್ದು ಅವನ ಹಿಡಿತ ಎಷ್ಟು ಬಲವಾಗಿದೆ ಎಂದು. ತಕ್ಷಣ ಕೈ ಬಿಟ್ಟ. ಅವಳು ಕೆಮ್ಮುತ್ತಿದ್ದಳು. ನಾನು ನಿನ್ನ ಮದುವೆ ಆಗಿಬಿಟ್ಟು ನಿನ್ನ ಮೇಲಿನ ದ್ವೇಷ ಸಾಧಿಸಬೇಕು ಅಂತ. ಆದರೆ ನೀನು ತಪ್ಪು ಮಾಡಿಲ್ಲ. ನಾನೇ ನಿನ್ನ ತಪ್ಪು ತಿಳ್ಕೊಂಡಿದ್ದೀನಿ. ನಿನ್ನ ಮೇಲೆ ಕೈ ಮಾಡಿ ತಪ್ಪು ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೆ. ಮನಸ್ಸಿನ ಒಂದು ಮೂಲೆಯಲ್ಲಿ ನಿನ್ನ ಮೇಲೆ ಇನ್ನೂ ಪ್ರೀತಿ ಇತ್ತು. ರತ್ನಜ್ಜಿ ಸಿಕ್ಕಿ ನೀನು ತುಂಬ ಕಷ್ಟಪಟ್ಟಿದ್ದೀಯ, ಅವಳನ್ನು ಚೆನ್ನಾಗಿ ನೋಡ್ಕೊ ಅಂದರು ಅಂತ. ಅವತ್ತಿಂದ ನಿನಗೆ ನೋವು ಮಾಡಬಾರ್ದು, ನಿನ್ನ ಕೇವಲ ನಿರ್ಲಕ್ಷ್ಯ ಮಾಡಬೇಕು, ಅದನ್ನು ಸಹಿಸ್ಕೊಂಡ್ರೆ ನಿನ್ನ ಒಪ್ಕೊಂಡು ಜೀವನ ಮಾಡಬೇಕು ಅಂತ ಏನೇನೋ ಕನಸು ಕಾಣ್ತಿದ್ದೆ. ನೀನು ಅದಕ್ಕೆ ಅರ್ಹಳಲ್ಲ ಕಣೆ, ನೀನು ಅರ್ಹಳಲ್ಲ. ನನ್ನ ಪ್ರೀತಿ ಸಿಗಲಿಲ್ಲ ಅನ್ನೋ ನೋವು ಇಲ್ದಂಗೆ ಇನ್ನೊಮ್ಮನ ಜೊತೆ ಛೀ ಆಫೀಸ್ಗೆ ಬಂದು ಕೆಲಸ ಮಾಡಿ ನಿನ್ನ ಅಪ್ಪ ಮಾಡಿರೋ ಸಾಲ ತೀರಿಸು ಅಂದರೆ ಆ ನಿನ್ನ ಪ್ರಿಯಕರನ್ನ ಅಲ್ಲುಗಾರಿಸ್ಕೊಂಡು ಬಂದಿದೀಯಾ? ನಿನ್ನ ಮುಖ ಸಹ ನೋಡೋಕ್ಕೆ ನಾಚಿಕೆ ಆಗ್ತಿದೆ ನನಗೆ. ನಾನೆಷ್ಟು ಪ್ರೀತಿ ಮಾಡ್ತಿದ್ದೆ ನಿನ್ನ.
ನಿನ್ನ ಮೇಲಿದ್ದ ಎಳ್ಳಷ್ಟು ಪ್ರೀತಿ ಸಹ ಸತ್ತೋಯ್ತು ಇವತ್ತು. ಇವಾಗ ಹೇಳ್ತಿದ್ದೀನೋ ನೋಡು, ಇನ್ನು ಮುಂದೆ ನೀನು ನನ್ನ ಇನ್ನೊಂದು ಮುಖ ನೋಡ್ತೀಯಾ? ಏನು ಹೇಳು? ಈ ಸಮೃದ್ಧ ಪಾಟೀಲ್ ಇನ್ನೊಂದು ಮುಖ ನೋಡ್ತೀಯಾ ಎನ್ನುತ್ತಾ ರೂಮಿಯಿಂದ ಹೊರಗೆ ಹೊರಟ. ಅವನನ್ನು ಅಡ್ಡಗಟ್ಟಿ, ರೀ ರೀ ಪ್ಲೀಸ್ ನನ್ನ ಮಾತು ಕೇಳಿ, ಕೇವಲ ಫೋನ್ ಕಾಲ್ ಆಧಾರವಾಗಿ ಇಟ್ಕೊಂಡು ನನ್ನ ನಡತೆ ಬಗ್ಗೆ ತಪ್ಪಾಗಿ ತಿಳಿಬೇಡಿ, ಪ್ಲೀಸ್ ನನ್ನ ಮಾತು ಪೂರ್ತಿಯಾಗಿ ಕೇಳಿ ಎಂದು ಅಳುತ್ತಾ, ಇವತ್ತಿಗೆ ನಿನ್ನ ಹೇಳೋದು ನಾನು ಕೇಳೋದು ಎಲ್ಲ ಮುಗೀತು. ಇನ್ಮೇಲೆ ಏನಿದ್ರು ನಾನು ಹೇಳೋದು ನೀನು ಕೇಳಬೇಕಷ್ಟೆ ಎಂದು ಅವಳನ್ನು ಪಕ್ಕಕ್ಕೆ ತಳ್ಳಿ ರಭಸವಾಗಿ ರೂಮಿಂದ ಆಚೆ ನಡೆದ. ಅವನು ತಳ್ಳಿದ ರಭಸಕ್ಕೆ ಅವಳ ಹಣೆ ಗೋಡೆಗೆ ತಾಗಿ ಹಣೆಯ ಮೇಲಿನ ಚರ್ಮ ಕಿತ್ತು ರಕ್ತ ಜಿನುಗತೊಡಗಿತು. ಹಣೆಯ ಒಂದು ಕೈಯಲ್ಲಿ ಹಿಡಿದು ಒಂದು ಕೈಯಲ್ಲಿ ತಾಳಿ ಹಿಡಿದು, ಸಮೃದ್ಧ, ನಾನು ಹೇಳೋ ಮಾತನ್ನು ಸಹ ಕೇಳೋ ತಾಳ್ಮೆ ನಿಮಗಿಲ್ವಾ? ನನ್ನ ಎಲ್ಲ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಬೇಕಲ್ವಾ? ನೀವೇ ಸಂದರ್ಭನ ತಪ್ಪು ಅರ್ಥ ಮಾಡಿಕೊಂಡು ನನ್ನ ಬಗ್ಗೆ ತಪ್ಪು ತಾಳದಲ್ಲದೆ ಪರಿಸ್ಥಿತಿನ ಒಂದೇ ಕಡೆಯಿಂದ ನಿರ್ಧಾರ ಮಾಡಿಬಿಟ್ರಿ. ಒಂದೇ ಒಂದು ಬಾರಿ ನನಗೆ ಅವಕಾಶ ಕೊಡಿ ಸಮೃದ್ಧ, ನಿಮಗೆ ಎಲ್ಲ ಅರ್ಥ ಮಾಡಿಸ್ತೀನಿ ಸಮೃದ್ಧ, ಪ್ಲೀಸ್ ಒಂದೇ ಒಂದು ಅವಕಾಶ ಕೊಡಿ ಸಮೃದ್ಧ ಎಂದು ಕಳಿಸುತ್ತಾ ಪ್ರಜ್ಞೆ ತಪ್ಪಿದಳು. ರಾತ್ರಿಯಾದರೂ ಕೆಳಗೆ ಬರೆದ ಸೊಸೆಯನ್ನು ಹುಡುಕಿ ರೂಮಿಗೆ ಬಂದರು ಕಲ್ಪನಾ. ರೂಮಿನಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೋಡಿ ಇತಿ ಎಂದು ಚೀರಿದರು. ಅವರ ಕೂಗಿಗೆ ಮನೆಯ ಎಲ್ಲ ಸದಸ್ಯರು ಓಡೋಡಿ ಬಂದರು. ಇತಿ, ಏಳಮ್ಮ, ಇತಿ ಏನಾಯಿತು ನೋಡಿಲಿ ಎಂದು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದರು ಕಲ್ಪನಾ. ಏನಾಯಿತು ಕಲ್ಪನಾ, ಯಾಕೆ ಕೂಗಿದೆ ಎನ್ನುತ್ತಾ ಬಂದ ಲಕ್ಷ್ಮಿ ಅವರು, ಅವರ ಹಿಂದೆ ಬಂದ ಮನೆಯವರು ಎಲ್ಲರೂ ಹಾಗೆ ನಿಂತಿದ್ದಾರೆ. ವಿನೋದ್, ಡಾಕ್ಟರ್ಗೆ ಕರೆ ಮಾಡು. ಸಾಕೇತ್, ಬಾ ಬೆಡ್ ಮೇಲೆ ಮಲಗಿಸೋಕೆ ಸಹಾಯ ಮಾಡು ಎಂದರು ನಾರಾಯಣ್. ಅದರಂತೆ ವಿನೋದ್ ಅವರು ಡಾಕ್ಟರ್ಗೆ ಕಾಲ್ ಮಾಡಿ ಬರ ಹೇಳಿದರು. ಸಾಕೇತ್, ನಾರಾಯಣ್ ಇಬ್ಬರು ಸೇರಿ ಅವಳನ್ನು ಬೆಡ್ ಮೇಲೆ ಮಲಗಿಸಿದರು. ಅವರು ಬರುವ ಮುಂಚೆ ರಕ್ತವೆಲ್ಲ ಕ್ಲೀನ್ ಮಾಡಿದರು ತಾರಾ. ರೇಖಾರಿಗಂತೂ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು. ಮಾನ್ವಿತಾ ಮುಖದಲ್ಲಿ ನಗುವಿತ್ತು. ಹೆದರುವಂಥದ್ದೇನಿಲ್ಲ, ಹಣೆಗೆ ಪೆಟ್ಟಾಗಿದೆ, ಬ್ಲೀಡಿಂಗ್ ಆಗಿ ಗಾಬರಿಯಿಂದ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇ. ಕೆಲವು ಮಾತ್ರೆ ಬರೆದು ಕೊಡ್ತೀನಿ, ಕೊಡಿ ಎಂದರು ಇತಿಯನ್ನು ಪರೀಕ್ಷಿಸಿದ ಡಾಕ್ಟರ್. ಅವರು ಹೋದ ಮೇಲೆ 10 ನಿಮಿಷಕ್ಕೆ ಎಚ್ಚರವಾದವಳಿಗೆ ತನ್ನನ್ನೇ ನೋಡುತ್ತಿರುವ ಮನೆಯವರು ಕಂಡಾಗ ನಡೆದ ಘಟನೆ ನೆನಪಾಯಿತು. ಇವರಿಗೆಲ್ಲ ಏನೆಂದು ಹೇಳಲಿ ಎಂದುಕೊಂಡು ನಿಧಾನವಾಗಿ ಕಣ್ತೆರೆದಳು. ಇತಿ, ಎಚ್ಚರ ಆಯ್ತಾ? ನಾವೆಲ್ಲ ಎಷ್ಟು ಗಾಬರಿಯಾಗಿದ್ದೀವಿ ಗೊತ್ತಾ? ಇವಾಗ ಬೆಟರ್ ಫೀಲ್ ಆಗ್ತಿದ್ದೇನಾ ಎಂದಳು ಅರಣಿ. ಹ್ಞೂ ಅಕ್ಕ, ಅಷ್ಟೇನು ನೋವಿಲ್ಲ ಎಂದಳು. ಹೇಗೆ ಬಿದ್ದಿದ್ದು ನೀನು? ನಮಗೆ ಭಯ ಆಗಿತ್ತು ಎಂದರು ಲಕ್ಷ್ಮಿ. ಅತ್ತೆ ಅದು ಎಂದು ಸುಳ್ಳುಗಳನ್ನು ಹುಡುಕುತ್ತಿದ್ದಳು. ದೊಡ್ಡಮ್ಮೆ ಬಿದ್ಬಿಟ್ಲಾ ಎಂದ ಆರವ್. ತನಗೆ ಇದೊಂದು ಕಾರಣ ಸಿಕ್ಕಿತೆಂದು. ಅತ್ತೆ, ಅದು ಬಾತ್ರೂಮ್ನಿಂದ ಬರ್ತಿದ್ದೆ, ಒದ್ದೆ ಕಾಲು ಸರಿಯಾಗಿ ಒರೆಸ್ಕೊಂಡಿರಲಿಲ್ಲ, ಕಾಲು ಜಾರಿ ಗೋಡೆಗೆ ಬಿದ್ದೆ, ಗಾಬರಿಗೆ ಜ್ಞಾನ ತಪ್ಪಿದೆ ಎಂದಳು. ಹುಷಾರಾಗಿ ನೋಡ್ಕೊಂಡು ನಡಿಬೇಕಲ್ವಾ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಗತಿ? ರೆಸ್ಟ್ ಮಾಡು ಪುಟ್ಟ ಎಂದು ತಲೆ ಸವರಿದರು ಶರಾವತಿಯವರು. ಅತ್ತಿಗೆ, ನೀವು ಯಾಕೆ ಡಲ್ ಆಗಿದ್ದೀರಾ ಎಂದ ಸಾಕೇತ್. ಏನಿಲ್ಲ ಸಾಕು, ಸ್ವಲ್ಪ ತಲೆನೋವು ಎಂದ್ಲು. ಹೌದಮ್ಮ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಸರಿ ಹೋಗುತ್ತೆ, ಎಲ್ಲ ಕೆಳಗೆ ಬನ್ನಿ, ಅವಳು ವಿಶ್ರಾಂತಿ ತಗೊಳ್ಳಿ ಎಂದರು ರಮೇಶ್. ಎಲ್ಲರೂ ಅಲ್ಲಿಂದ ನಡೆದರು. ಇತಿ, ಈಗಮ್ಮ ಅತ್ತೆ ಒಂಟಿ. ಸಮೃದ್ಧ, ಯಾಕೋ ಬದುಕೋದೇ ಬೇಡ ಅನ್ನಿಸ್ತಿದೆ. ಅಮ್ಮ ಬಿಟ್ಟು ಹೋದಾಗ ಇಷ್ಟು ನೋವಾಗಿರಲಿಲ್ಲ, ಯಾಕೆಂದರೆ ನನಗೆ ಆಗ ಏನೂ ತಿಳಿತಿರಲಿಲ್ಲ, ಆದರೆ ಇವಾಗ ಯಾರಿಗಾಗಿ ಬದುಕಲಿ ನಾನು ಎಂದು ನರಳುತ್ತಾ ಇಂಜೆಕ್ಷನ್ ಅಮಲಿಗೆ ನಿದ್ದೆ ಹೋದಳು. ಮನೆಯಿಂದ ಹೊರಗೆ ಬಂದವನ ಕಾರು 100ರ ಗಡಿಯಲ್ಲಿತ್ತು. ಕಣ್ಣಲ್ಲಿ ನೀರು ನಿಲ್ಲುತ್ತಿಲ್ಲ. ಕಾರಿನ ಬಗೆಗೆ ಕಣ್ಣೀರು ಪೈಪೋಟಿ ನಡುತ್ತಿದೆ. ಕಣ್ತುಂಬಿ ಮುಂದೆ ರಸ್ತೆ ಕಾಣಿಸದೆ ಹೋದಾಗ ಒಂದು ಕಡೆ ಕಾರ್ ನಿಲ್ಲಿಸಿದ. ಮೋಸ ಮಾಡಿಬಿಟ್ಟೆಲೆ ಐತಿ, ಮೋಸ ಮಾಡಿಬಿಟ್ಟೆ. ನೀನು ಇರೋದೇ ಹೀಗ? ಎಲ್ಲ ಹುಡುಗಿರು ಇಷ್ಟೇನಾ? ಪ್ರೀತಿಗೆ ಬೆಲೆ ಇಲ್ವಾ? ನಿನ್ನ ಮದುವೆ ಆಗುವಾಗ ದ್ವೇಷಕ್ಕಿಂತ ನನ್ನ ಜೊತೆ ಇರಬೇಕು ಅನ್ನೋ ಸ್ವಾರ್ಥನೇ ಜಾಸ್ತಿ ಇತ್ತು ಕಣೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ ಕಣೆ. ನಿನ್ನ ಮೇಲೆ ಕೈ ಮಾಡಿದಾಗಲೂ ಸಹ ನನಗೆ ನಾನೇ ಶಿಕ್ಷೆ ಕೊಡ್ಕೋತಿದ್ದೆ. ಅವತ್ತು ನೀನು ಮೀಟಿಂಗ್ ತಪ್ಪಿಸಿ ಕರೆದುಕೊಂಡು ಹೋದಾಗೂ ನಿನ್ನ ಮೇಲೆ ಕೈ ಮಾಡಿ ಬೈದೆ ಅಂತ ನಾನು ನಿನ್ನ ಹುಡುಕೊಂಡು ಬಂದಿದ್ದು ಕಣೆ. ನಾನು ನಿನ್ನ ದೈಹಿಕವಾಗಿ ಹತ್ರ ಆದರೆ ನಿನ್ನ ಕಳ್ಕೊಳ್ಳೋ ಭಯ ಇರಲ್ಲ ಅಂತ ನಾನೇ ಮುಂದುವರೆದೆ. ನೀನು ಬೇಡ ಅಂದಿದ್ದಕ್ಕೆ ಅವತ್ತೇ ಅಗ್ರಿಮೆಂಟ್ ಕಾರಣ ಅಂದ್ಕೊಂಡೆ, ಆದರೆ ನಿನ್ನ ಮನಸ್ಸಲ್ಲಿ ಇಂಥದ್ದೊಂದು ಆಲೋಚನೆ ಇದೆ ಅನ್ನೋದೇ ತಿಳಿಲಿಲ್ಲ ನನಗೆ ಎಂದು ಒಂದೇ ಸಮನೆ ಮಗುವಿನಂತೆ ಅಳುತ್ತಿದ್ದ ದಿ ಗ್ರೇಟ್ ಸಮೃದ್ಧ ಪಾಟೀಲ್. ಮಾಮ್, ಇವತ್ತೆಷ್ಟು ಚಂದ ಇತ್ತು ಗೊತ್ತಾ ಸೀನು ಎಂದು ತನ್ನ ಖುಷಿ ತೋಡಿಕೊಂಡಳು ಮಾನು. ಯಾಕೆ ಪುಟ, ಏನಾಯಿತು ಎಂದು ಅವಳ ಬಳಿ ಬಂದು ಕುಳಿತರು ರೇಖಾ. ಏನು ಗೊತ್ತಾ ಮಾಮ್, ನಾನು ಸಂಜೆ ಸ್ಯಾಮ್ ರೂಮ್ ಬಳಿ ಹೋಗ್ತಿದ್ದೆ, ಏನೋ ಜೋರಾಗಿ ಮಾತಾಡೋ ಸೌಂಡ್ ಕೇಳಿಸ್ತು ಅಂತ ಕುತೂಹಲಕ್ಕೆ ಅಲ್ಲೇ ಪಕ್ಕದಲ್ಲಿ ನಿಂತು ಕೇಳಿದೆ. ಸ್ಯಾಮ್ ಇತಿಗೆ ಬೈದು ಹೊಡೆದ, ಆಮೇಲೆ ಅವನೇ ಅವಳ ತಳ್ಳಿದ್ದು ಎಂದು ತಾನು ಕಂಡ ದೃಶ್ಯವನ್ನು ವಿವರಿಸಿದಳು. ಆದರೆ ಪುಣ್ಯಕ್ಕೆ ಅವರ ಮೊದಲ ಸಂಭಾಷಣೆ ಕೇಳಲಿಲ್ಲ. ಅದಕ್ಕೂ ಆ ಇತಿ ಬಿದ್ದಿದ್ದು. ಆದರೂ ಅವಳು ಗಂಡನನ್ನು ಬಿಟ್ಟು ಕೊಡಲಿಲ್ಲ ಬಿಡು ಎಂದು ಇಬ್ಬರು ನಗುತ್ತಳುಳಿದರು. ಏಯ್ ಬಿಡೋ, ನನ್ನ ಯಾಕೋ ಇಲ್ಲಿ ಕಟ್ಟಾಕಿ ಬಂಧಿಸಿದೀಯಾ? ನನ್ನ ಮನೆಗೆ ಹೋಗಬೇಕು, ಬಿಡ್ರೋ ಪಾಪಿಗಳ, ನಾನು ಆಚೆ ಹೋಗಬೇಕು. ನನ್ನ ದುಡ್ಡು ಎಲ್ರೋ? ದುಡ್ಡು ಬೇಡ, ನಾನು ಬಿಟ್ಬಿಡಿ ಪ್ಲೀಸ್, ನಾನು ಬಿಟ್ಬಿಡು. ಅಕ್ಕಂಗೆ ಮೋಸ ಮಾಡಿ ನಿನ್ನ ಜೊತೆ ಬಂದಿದ್ದಕ್ಕೆ ಒಳ್ಳೆ ಪಾಠ ಕಲಿಸಿದೆ ಎಂದು ಗೋಗರಿಯುತ್ತಿದ್ದಾಳೆ ಅವಳು. ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಲಾಗಿದೆ ಅವಳನ್ನು. ಕೈಕಾಲು ಕಟ್ಟದಿದ್ದರೂ ಸಹ ಅವಳಲ್ಲಿ ಬಂದಿ. ಯಾರೋ ಒಬ್ಬ ನಡೆದು ಬಂದ ಸದ್ದು ಕೇಳುತ್ತಿದ್ದಂತೆ ಮುದುಡಿ ಕುಳಿತಳು. ನನಗೆ ಬೇಕಿದ್ರೆ ಏನಾದರೂ ಮಾಡು, ಆದರೆ ನನ್ನ ಅಕ್ಕನನ್ನು ಬಿಟ್ಬಿಡು ಪ್ಲೀಸ್ ಕಣೋ, ಅವಳು ಪಾಪದವಳು.
ನಾನು ಮಾಡಿದ ಪಾಪಕ್ಕೆ ನನಗೆ ಶಿಕ್ಷೆ ಕೊಡು, ಆದರೆ ಅಕ್ಕನ್ನ ಬಿಟ್ಬಿಡು ಎಂದಳು. ಗಹಗಹಿಸಿ ನಕ್ಕ ಅವನು, ಬಿಡೋ ಮಾತೇ ಇಲ್ಲ ಚಿನ್ನೆ. ನಿಮ್ಮ ಅಕ್ಕಂಗೆ ಸುಮಾರು ರೀತಿ ಟ್ರೈ ಮಾಡಿದೆ, ಆದರೆ ಯಾಕೋ ಬೀಳ್ತಾನೆ ಇಲ್ಲ. ಇನ್ನೂ 1 ತಿಂಗಳು ಟ್ರೈ ಮಾಡ್ತೀನಿ, ಅಷ್ಟಕ್ಕೂ ಒಪ್ಪದೇ ಇದ್ದರೆ ನೀನೇ ನನ್ನ ಅಸ್ತ್ರ ಎಂದು ವ್ಯಂಗ್ಯವಾಗಿ ನಕ್ಕು ಅವಳ ಕೆನ್ನೆ ಸವರಿದ. ಹೇಗಿದ್ರೂ ನನ್ನ ಬಾಳು ಹಾಳು ಮಾಡಿದೀಯಾ, ಬೇಕಿದ್ರೆ ನನ್ನೇ ಇನ್ನೂ ಯೂಸ್ ಮಾಡ್ಕೊ, ಅವಳನ್ನು ಬಿಟ್ಬಿಡು ಪ್ಲೀಸ್ ಎಂದು ಅವನ ಕಾಲು ಹಿಡಿದಳು. ಒಂದು ಹೆಣ್ಣನ್ನು ಒಂದೇ ಸರಿ ತಿನ್ನೋದು ನಾನು, ಆದರೆ ನಿಮ್ಮಕ್ಕ ತುಂಬ ಸ್ಪೆಷಲ್, ಪದೇ ಪದೇ ಬೇಕು ಅನಿಸುತ್ತೆ ಎಂದು ಅವಳ ಕೋಣೆಯಿಂದ ಹೊರ ನಡೆದ. ಪ್ಲೀಸ್ ಬಿಡೋ ನಿತಿನ್ ಪಾಪಿ ಎಂದು ಕೂಗುತ್ತಲೇ ಅಳುತ್ತಾ ಮೂರ್ಛೆ ಹೋದಳು ಈಶಿತಾ. ಇತಿಹಾಸಿನಿಯ ತಂಗಿ ಮುಂದುವರಿಯುವುದು. ಧನ್ಯವಾದಗಳು. ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ದಯಮಾಡಿ ಕತೆ ಹೇಗೆ ಬರ್ತಿದೆ ಅಂತ ತಿಳಿಸಿ.